ಬೇಸಿಗೆಯ ಸಂಕಷ್ಟದ ಸಮಯದಲ್ಲಿ ಹೇಮಾವತಿ ನದಿ ನೀರಿನ ವಿಚಾರದಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಜಲಾಶಯ ಯೋಜನೆಯ ಗೊರೂರು ಜಲಾಶಯದಲ್ಲಿ ನೀರಿಲ್ಲದಿರುವ ಸಮಯದಲ್ಲಿ ನೀರಾವರಿ ಸಲಹಾ ಸಮಿತಿಯ ಸಭೆ ಕರೆದು ಚರ್ಚಿಸದೆ ಕಾಲುವೆಗಳಲ್ಲಿ ನೀರು ಹರಿಸಲು ಸಾಧ್ಯವಿಲ್ಲ ಎಂಬ ಸಾಮಾನ್ಯ ಜ್ಞಾನವಿಲ್ಲದ ಶಾಸಕರು ಗೊಂದಲಮಯವಾದ ಹೇಳಿಕೆಗಳನ್ನು ನೀಡಿ ರೈತರನ್ನ ದಿಕ್ಕು ತಪ್ಪಿಸಿ ಕುಡಿಯುವ ನೀರಿನ ಹೆಸರಿನಲ್ಲಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ನಾಯಕ ಬಿಎಲ್ ದೇವರಾಜು ಮತ್ತು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅದರ ಉಸ್ತುವಾರಿ ಮಂತ್ರಿ, ಅದರ ಜವಾಬ್ದಾರಿ. ಇನ್ನು ಅದಕ್ಕೆ ಸಂಬಂಧಪಟ್ಟಂಥ MLAಗಳು ಏನಿದ್ದಾರೆ, ಆ ಕೆಳಗಡೆ ಇರ್ತಕ್ಕಂಥ ಯಾವ್ಯಾವ ಪ್ರದೇಶದ MLAಗಳಿದ್ದಾರೆ ಅದಕ್ಕೆ ಮೆಂಬರು. ಈಗ ಏನು ಮಾಡ್ಬೋದಾಗಿತ್ತು ಅಂದರೆ, ನಮ್ಮ ಈಗಿನ KR ಪೇಟೆ ಶಾಸಕರು ಜಿಲ್ಲಾ ಉಸ್ತುವಾರಿ ನಾಮದವ್ರನ್ನ, ಹಾಸನದವ್ರನ್ನ ಕೇಳಬೇಕಾಗಿತ್ತು. ಇಷ್ಟೊತ್ತಿಗೆ ಕೇಳಿ ಅವರಿಂದ ಮಾಹಿತಿ ತಗೊಂಡು ಆಮೇಲೆ ಬಂದು ನಿಮ್ಮನ್ನು ಪ್ರೆಸ್ ಮಾಡಬೇಕಾಗಿತ್ತು. ಇದನ್ನೇನು ಮಾಡಿದರೆ ಸುಮ್ಮನೆ ಇಲ್ಲಿ ಮುನ್ನ ಪಾಪ KR ಪೇಟೆ ಮಾಧ್ಯಮದವ್ರಿಗೆ ಕರ್ಕೊಂಡು ಪ್ರೆಸ್ ಮಾಡಿಬಿಟ್ಟು ಅದನ್ನು KR ಪೇಟೆ ತಾಲೂಕಿನ ಜನ ಓದಲಿ ಅಂತೇಳಿ ಮಾಡೋದಲ್ಲ, ಅದು ಶಾಸಕರು ಮಾಡುವಂಥ ಕೆಲಸ ಅಲ್ಲ. ಮೊದಲನೇ ಆದ್ಯತೆಯಲ್ಲಿ ಎಲ್ಲಿ ತಪ್ಪು ನಡವಳಿಕೆ ನಡ್ಕೊಂಡಿದ್ದಾರೆ ಈಗಿನ ಶಾಸಕರು ಅಂದರೆ, ಜಿಲ್ಲಾ ಉಸ್ತುವಾರಿ ಏನು ಅಣೆಕಟ್ಟೆ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳನ್ನು ಭೇಟಿ ಮಾಡಬೇಕಾಗಿತ್ತು. ಅದಾದಮೇಲೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಅದಾದಮೇಲೆ ನೀರಾವರಿ ಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಅದು ಆಗಲಿಲ್ಲ ಅಂದರೆ ಕೊನೆಯಲ್ಲಿ ಮುಖ್ಯಮಂತ್ರಿನ ಭೇಟಿ ಮಾಡಬೇಕಾಗಿತ್ತು. ಇದು ವಾಸ್ತವಾಂಶವಾದಂಥ ವಿಚಾರ. ಅದನ್ನು ಏನು ಮಾಡಿದರೆ ಸುಮ್ಮನೆ KR ಪೇಟೆಯಲ್ಲಿರೋ ಮಾಧ್ಯಮದವ್ರು ಕರೆದ್ಬಿಡುದುವೆ, ಒಂದು 50 ಜನ ಮುಖ್ಯಮಂತ್ರಿ ಕಾರ್ಯಕರ್ತರು ಕರೆಸ್ಕೊಂಡು ಪ್ರೆಸ್ ಮಾಡಿಬಿಟ್ಟು ಏನೋ ಪಾಪ KR ಪೇಟೆಗೋಸ್ಕರ ನೋವು, ಭಾಳ ಜನಕ್ಕೆ ನೋವಿಗೆ ಸ್ಪಂದಿಸ್ತಾವ್ರೆ ಅಂತ ಹೇಳಿಸ್ಕೊಳ್ಳೋದಲ್ಲ, ಅದು ಒಳ್ಳೆಯ ನಡವಳಿಕೆ ಅಲ್ಲ. ಈಗ ತಾನೇ ಹೊಸದಾಗಿ MLA ಆಗಿದೆ, ಇನ್ನಾದರೂ ಹಿರಿಯರ ಹತ್ರ ಹೇಗೆ ಮಾಡಿದ್ರೆ, ಹೇಗೆ ಕೇಳಿದ್ರೆ ಒಳ್ಳೆಯದು ಅನ್ನೋದನ್ನು ಅರ್ಥಕೊಂಡು ಮುಂದೆ ಈ ತಾಲೂಕು ಅಭಿವೃದ್ಧಿ ಮಾಡೋಕ್ಕೆ ಶಕ್ತಿ ಮೀರಿ ಶ್ರಮ ಪಡಪ್ಪ. ಇನ್ನೂ 4 ವರ್ಷ ಇದೆ. 4 ವರ್ಷದವರೆಗೆ ನಿನ್ನ ಕೈಲಾದ ಶಕ್ತಿ ಮೀರಿ ನೀನು ಕೆಲಸ ಮಾಡು. ನಿನ್ನ ಕೈಲಾಗದೇ ಇರೋದನ್ನ ಜವಾಬ್ದಾರಿ ಇರ್ತಕ್ಕಂಥ ಹಳೆಯ ರಾಜಕಾರಣಿಗಳಿದ್ದಾರೆ, ಅವ್ರಗಳನ್ನು ಭೇಟಿ ಮಾಡಿ ಹಿಂಗಿದೆ ತಾಲೂಕು ಅಭಿವೃದ್ಧಿ ಆಗಬೇಕು, ಏನಾಗಬೇಕು ಅನ್ನೋದನ್ನು ಕೇಳೋದು ಆ ಕ್ಷೇತ್ರದ ಶಾಸಕರ ಜವಾಬ್ದಾರಿ ಅನ್ನೋದನ್ನು ಅರಿತು ಕೆಲಸ ಮಾಡು ಅಂತೇಳಿ ಈ ಸಂದರ್ಭದಲ್ಲಿ ಅವತ್ತನಿಗೆ ಸಲಹೆ ಕೊಡೋಕ್ಕೆ ಇಚ್ಛೆ ಪಡ್ತೀನಿ.